ಇದು ಚುನಾವಣೆಯ ಸಮಯ, ಚುನಾವಣೆಯ ಬಿಸಿ ಎಲ್ಲ ಕಡೆಯಲ್ಲೂ ಇದೆ. ಆದರೆ SSF ಈ ನಾಡಿನ ಮುಂದೆ ಅಂದು ಇಂದು ಯಾವತ್ತೂ ಕೂಡ ಹೇಳುತ್ತಿದೆ, ನಾವು ಯಾವತ್ತೂ ಕೂಡ ಒಂದು ಪಕ್ಷಕ್ಕೆ ಅಂಟಿಕೊಂಡಿಲ್ಲ, ಯಾವತ್ತೂ ಕೂಡ ಒಂದು ರಾಜಕಾರಣಿಯ ಹಿಂದೆ ಹೋಗಿ ಜೈಕಾರ ಹಾಕುತ್ತಾ ನಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ. ಅಂದರೆ ನಮಗೆ ರಾಜಕೀಯ ಗೊತ್ತಿಲ್ಲ ಎಂದಲ್ಲ, ಬದಲಾಗಿ ನಮಗೆ ರಾಜಕೀಯ ಚೆನ್ನಾಗಿ ಗೊತ್ತಿದೆ. ನಾವು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ನಾವು ಕಲಿಸಿಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರಬಹುದು, ಕೇರಳದಲ್ಲಿ ನಮ್ಮ SSF ಬರುವ ಸಮಯದಲ್ಲಿ ನಮಗೆ ಅಲ್ಲಿ ಬೆಲೆ ಕೊಡುವವರು ಅಥವಾ ನಮ್ಮನ್ನು ಪರಿಗಣಿಸುವವರು ಯಾರೂ ಕೂಡ ಇರಲಿಲ್ಲ. ಎಲ್ಲರೂ ಕೂಡ ನಮ್ಮನ್ನು ಮೂಲೆಗುಂಪು ಮಾಡುತ್ತಿದ್ದ ಒಂದು ಸಂದರ್ಭವಿತ್ತು. ಇವತ್ತು ಆ ರೀತಿ ಅಲ್ಲ. ನಾವು ಯಾವುದೇ ರಾಜಕೀಯ ಪಕ್ಷದ ಹಿಂದೆ ಹೋಗಿಲ್ಲ. ನಾವು ನಮ್ಮ ನಿಲುವುಗಳನ್ನು ಸ್ಪಷ್ಟವಾಗಿ ಹೇಳಿದೆವು. ಜಾತ್ಯತೀತತೆಯ ರಾಷ್ಟ್ರವನ್ನು ಕಟ್ಟುವ, ಈ ನಾಡಿಗೆ ಒಳಿತನ್ನು ಮಾಡುವ ಯಾರಿದ್ದಾರೋ ಅವರಿಗೆ ನಾವು ಓಟು ಕೊಡುತ್ತೇವೆ ಎಂದು ಹೇಳುವುದರ ಮೂಲಕ ನಮ್ಮ ಹಕ್ಕನ್ನು ಸ್ಪಷ್ಟವಾಗಿ ಚಲಾಯಿಸಿದಾಗ, ನಮ್ಮ ವಿದ್ಯಾರ್ಥಿ ಸಮೂಹವನ್ನು ಪ್ರಬುದ್ಧವಾಗಿ ಬಳಸುವಾಗ ಅಲ್ಹಮ್ದುಲಿಲ್ಲಾಹ್ ಇವತ್ತು ನಾವು ಕೇರಳದಲ್ಲಿ ಕಾಣುತ್ತಿದ್ದೇವೆ. ಚುನಾವಣೆ ಘೋಷಣೆ ಮಾಡಿದ ಕೂಡಲೇ ನಾಡಿನ ಎಲ್ಲ ಅಭ್ಯರ್ಥಿಗಳು, ಎಲ್ಲ ಮಂತ್ರಿಗಳು, ಎಲ್ಲ ಮುಖ್ಯಮಂತ್ರಿಗಳು ಕೂಡ ನಮ್ಮ ಕಚೇರಿಯ ಮುಂದೆ ಬಂದು ನಿಲ್ಲುತ್ತಾರೆ. ನಿಮ್ಮ ಓಟು ನಮಗೆ ಬೇಕು ಎಂದು ಹೇಳುತ್ತಾ ಎಲ್ಲರೂ ನಮ್ಮ ಮುಂದೆ ಬಂದು ನಿಲ್ಲುತ್ತಾರೆ. ನಮ್ಮ ಈ ಸಂಘಟನೆಯ ಅತ್ಯಂತ ದೊಡ್ಡ ಲೀಡರ್ ಆಗಿರುವ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಉಸ್ತಾದ್ ಅವರ ನಾಲಿಗೆಯಿಂದ ಒಂದು ಮಾತು ಹೊರಡಿದರೆ ಅವರಾಗಿದ್ದಾರೆ ಮುಂದಿನ ಮುಖ್ಯಮಂತ್ರಿಯಾಗಿ ಕೇರಳದಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದು. ಆ ರೀತಿ ಕೇರಳದ ರಾಜಕೀಯ ದಿಶೆಯನ್ನು ತೋರಿಸುವ ಒಂದು ಪಕ್ವತೆಯುಳ್ಳ ಸಂಘಟನೆಯಾಗಿ ನಮ್ಮ ಸಂಘಟನೆ ಬೆಳೆದು ನಿಂತಿದೆ. ಆದರೆ ನಮಗೆ ಒಂದು ಪಕ್ಷವಿಲ್ಲ, ನಮಗೆ ಒಂದು ರಾಜಕೀಯ ಪಾರ್ಟಿ ಇಲ್ಲ. ನಾವು ಯಾವುದೇ ರಾಜಕೀಯ ವ್ಯಕ್ತಿಗೆ ಬೇಕಾಗಿ ಈ ಕೈಯನ್ನು ಮೇಲೆ ಎತ್ತಿಲ್ಲ. ನಾವು ಯಾವತ್ತಾದರೂ ಈ ಮುಷ್ಟಿಹಿಡಿದ ಕೈಗಳನ್ನು ಮೇಲೆತ್ತಿದ್ದರೆ ಅದು ಸಾದಾತುಗಳಿಗೆ ಬೇಕಾಗಿ, ಅದು ಉಲಮಾಗಳಿಗೆ ಬೇಕಾಗಿ, ಅದು ನ್ಯಾಯಕ್ಕೆ ಬೇಕಾಗಿ, ಅದು ಈ ನಾಡಿನ ಉತ್ತಮವಾದ ಭವಿಷ್ಯವನ್ನು ಸೃಷ್ಟಿ ಮಾಡಲು ಬೇಕಾಗಿ, ಅನ್ಯಾಯಕ್ಕೆ ವಿರುದ್ಧವಾಗಿ, ಅನಾಚಾರಕ್ಕೆ ವಿರುದ್ಧವಾಗಿ, ಅಶ್ಲೀಲತೆಗೆ ವಿರುದ್ಧವಾಗಿ ನಾವು ನಮ್ಮ ಮುಷ್ಟಿ ಹಿಡಿದ ಕೈಗಳನ್ನು ಮೇಲಕ್ಕೆತ್ತಿದ್ದೇವೆ. ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಆ ಪ್ರತಿಭಟನೆಗಳಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ನಮ್ಮ ಪ್ರತಿಭಟನೆಗಳು ಅಂತ ಹೇಳಿದರೆ ರಸ್ತೆ ತಡೆ ಮಾಡುವ ಪ್ರತಿಭಟನೆಯಲ್ಲ, ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಮಾಡಿ ಕಲ್ಲು ತೂರಾಡಿ ನಮ್ಮ ವಿದ್ಯಾರ್ಥಿಗಳು ಇಷ್ಟರ ತನಕ ಯಾವುದೇ ಪ್ರತಿಭಟನೆಗಳನ್ನು ಮಾಡಿಲ್ಲ. ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲೆಸೆದು ಕೊಳ್ಳೆಗಳನ್ನು ಮಾಡಿ ಹಲ್ಲೆಗಳನ್ನು, ಹಿಂಸೆಗಳನ್ನು ಮಾಡಿ ನಾವು ಪ್ರತಿಭಟನೆಗಳನ್ನು ಮಾಡಿಲ್ಲ. ರಾಷ್ಟ್ರದಾದ್ಯಂತ 10 ಲಕ್ಷದಷ್ಟು ಮೆಂಬರ್ಸ್ಗಳು ಯುವಕರಿದ್ದಾರೆ ನಮ್ಮಲ್ಲಿ. ಒಬ್ಬನ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಒಬ್ಬನು ಕೂಡ ಭಾಗಿಯಾಗಿಲ್ಲ. ಜಾತಿವಾದ, ಭೀತಿವಾದ, ಉಗ್ರವಾದದ ಹೆಸರಲ್ಲಿ ಒಬ್ಬ ಸುನ್ನಿ ಕಾರ್ಯಕರ್ತರನ್ನು, SSF ಕಾರ್ಯಕರ್ತರನ್ನು ಈ ತನಕ ಬಂಧಿಸಿದ ಹಿಸ್ಟರಿ ಈ ದೇಶದಲ್ಲಿಲ್ಲ. ಆ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕಟ್ಟಿ ಬೆಳೆಸಿದ್ದೇವೆ.